ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನನ್ನ ತಂಗಿ ಮದುವೆಯ ದೇವರ ಕಾರ್ಯನ ನೋಡ್ತೀರಾ. ಸೊ ಏನಪ್ಪ ಇಷ್ಟೊಂದು ದಿನ ಆದಮೇಲೆ ಮತ್ತೆ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ, ಯಾಕೆಂದರೆ ನನಗೆ ಟೈಮೇ ಆಗ್ತಾ ಇಲ್ಲ. ಅದ್ರ ಮಧ್ಯದಲ್ಲೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಅರಿಶಿನ ಶಾಸ್ತ್ರ ಹಾಗೆ ಚಪ್ರ ಶಾಸ್ತ್ರ ಎಲ್ಲ ಆಲ್ರೆಡಿ ಹಾಕಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಮದುಮಗಳು ಆಲ್ರೆಡಿ ಹಳದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಕೂತಿದ್ದಾಳೆ. ಅವಳಿಗೆ ಈಗ ಮುತ್ತೈದೆಯರೆಲ್ಲ ಸೇರಿಕೊಂಡು ಬಳೆ ಶಾಸ್ತ್ರ ಹಾಗೆ ಅಕ್ಕಿ ರಾಶಿ ಪೂಜೆ ಎಲ್ಲ ಮಾಡೋದು ಬಾಕಿ ಇದೆ. ಅದನ್ನೆಲ್ಲ ಮಿಸ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಆ್ಯಂಡ್ ಹಳದಿ ಶಾಸ್ತ್ರ ಹಾಗೆ ಚಪ್ರ ಶಾಸ್ತ್ರ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನ್ನಲ್ವಾ. ಹಳದಿ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಮದುವೆ ಮನೆ ಎಲ್ಲಿ ಜಾಸ್ತಿ ಕಳೆ ಅಂತಂದರೆ ಮುತ್ತೈದೆಯರೆಲ್ಲ ಈ ಬಳೆಗಳನ್ನೆಲ್ಲ ಹಾಕ್ಕೊಂಡು ಬಳೆ ಸದ್ದು ಅಂದರೆ ಬಳೆ ಸೌಂಡ್ ಮಾಡಿದ್ರೇ ಒಂಥರ ಮದುವೆ ಕಳೆನೇ ಬರುತ್ತೆ. ಈ ರೀತಿ ಟ್ರೆಡಿಷ್ನಲ್ ಫಂಕ್ಷನ್ ಯಾವುದೇ ಇರಲಿ, ನಮ್ಮ ಹೆಣ್ಮಕ್ಳು ಬಳೆ ಹಾಕ್ಕೊಂಡ್ರೆ ಒಂಥರ ಚೆಂದ ಅಲ್ವಾ. ಅದೇ ನಮ್ಮ ಹೆಣ್ಮಕ್ಳ ಸೌಭಾಗ್ಯದ ಸಂಕೇತ ಅಂತಲೇ ಹೇಳ್ಬೋದು. ಸೊ ಈಗ ಬಳೆಗಳಿಗೆ ಪೂಜೆ ಎಲ್ಲ ಮಾಡಿ ಮದುಮಗಳಿಗೆ ಬಳೆನ ತೊಡಿಸ್ಬಿಟ್ಟು ಎಲ್ಲರೂ ಬಳೆನ ಹಾಕೋತಾ ಇದ್ದಾರೆ. ಕಳಸ ತಾಣಿ ಎತ್ಕೋಬೇಕು ನೀನು. ಬುಸ್ಗ ಆ ಕಡೆ ಬರ್ತಾಳೆ. ಆಂಟಿ ಗಿಡಿ ಬರ್ತೀಗಿ ಗಿಡಿಬೇಕು. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಆಲ್ಮೋಸ್ಟ್ ಗೊತ್ತಾ ಇರುತ್ತಲ್ವಾ, ಹುಡುಗಿಗೆ ಈಗ ಅರಿಶಿನ ಕುಂಕುಮ ಹಚ್ಚಿ ಕಳ್ಸನ ಬೆಳಗೋ ಟೈಮಲ್ಲಿ ಮಣೆನ ಎತ್ಬಿಟ್ಟು ಗಂಡನ ಹೆಸರು ಕೇಳೋದು, ಆ ರೀತಿ ತಮಾಷೆ ಮಾಡ್ಕೊಂಡಿದ್ದಾರೆ. ಕೇಳು ಆರು ಸೇರು ಎಳ್ಳು 3 ಸೇರು ಜೊಳ್ಳು. ಆದಿ ಒಂದರ ಹೇಳೋದೆಲ್ಲ ಸುಳ್ಳು ಸುಂದರೇಶ ಎಲ್ಲ ಅವರು ಬರ್ತಾ ಇದ್ದೀರಲ್ವಾ, ಅದೇ ಥರ ಗಂಡನ ಹೆಸರು ಹೇಳಬೇಕು. ಸೊ ನನಗೂ ಅದೇ ಥರ ಮಾಡಿದ್ರು. ನಾನು ಪಟ್ ಅಂತ ಇಟ್ಟಾಗ್ಬಿಟ್ಟೆ. ನನಗೂ ಏನಂದರೆ ಬೇರೆ ಟೈಮಲ್ಲೆಲ್ಲ ಹೇಳ್ತೀವಿ, ಬಟ್ ಈ ಥರ ಎಲ್ಲರೂ ಇದ್ದಾಗ ಗಂಡನ ಹೆಸರು ಎಲ್ಲರ ಕಡೆ ಹೇಳಬೇಕಂದ್ರೆ ಒಂಥರ ಬೇಕು ಅಂತಲೇ ಮುಜುಗರ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಬೇಡದೇ ಇರೋ ಟೈಮಲ್ಲಿ ಏನು ಬೇಕಾದ್ರೂ ಹೇಳ್ತಾ ಇರ್ತೀವಿ, ಬಟ್ ಇಂಥ ಟೈಮಲ್ಲಿ ಏನೋ ಒಂಥರ ಫೀಲ್ ಆಗುತ್ತೆ. ಸೊ ನಾನು ಹೇಳಿಲ್ಲ, ಅವರೆಲ್ಲ ಕೇಳಿಸ್ಕೊಳಕ್ಕೆ ಪಟ್ ಅಂತ ಇಟ್ಬಿಟ್ಟಿದ್ದೆ ಕಳ್ಸನ. ಸೊ ಆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಆ್ಯಂಡ್ ಈಗ ಎಲ್ಲರೂ ಸೇರಿಕೊಂಡು ಅಂದರೆ ಎಲ್ಲರೂ ಸೇರಿ ಈಗ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಕಳ್ಸನ ಬೆಳಗ್ತಾರೆ.
ಇದೆಲ್ಲ ಆದಮೇಲೆ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋಂತಹ ಅಕ್ಕಿ ರಾಶಿ ಪೂಜೆ, ಒಳಕಲ್ ಪೂಜೆ, ಒನಕೆ ಪೂಜೆ, ಬೀಸೋ ಕಲ್ಲಿನ ಪೂಜೆನ ನಾವೀಗ ಮಾಡ್ತಾ ಇದ್ದೀವಿ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಈ ಆಚರಣೆಗಳೆಲ್ಲ ಮರ್ತು ಬಿಟ್ಟಿದ್ದಾರೆ. ಹಾಗಾಗಿ ನಾನು ಇಂಥ ಸುಂದರ ಕ್ಷಣಗಳನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಅಕ್ಕಿ ರಾಶಿ ಪೂಜೆ. ಸೊ ಈ ಅಕ್ಕಿ ರಾಶಿ ಪೂಜೆನ ಯಾಕಪ್ಪ ಮಾಡ್ತಾರೆ ಅಂದರೆ ಅನ್ನಲಕ್ಷ್ಮಿ ಮಾಡೋ ಹಾಗೆ. ಹೇಗಪ್ಪ ಮಾಡೋದು ಅಂದರೆ ಅಕ್ಕಿ ರಾಶಿ ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಮುಡಿಸ್ಬಿಟ್ಟು ಕಳಶ ಸ್ಥಾಪನೆ ಮಾಡ್ತಾರೆ. ನಾವಿಲ್ಲಿ ಕಳಶ ಸ್ಥಾಪನೆ ಏನು ಮಾಡಿಲ್ಲ, ಹಾಗೆ ಭಕ್ತಿಯಿಂದ ಪೂಜೆನ ಮಾಡ್ತಾ ಇದ್ದೀವಿ. ಈ ಪೂಜೆನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಧಾನ್ಯದ ಕೊರತೆ ಬಾರದಿರಲಿ ಅಂತ ಈ ಪೂಜೆನ ಸಲ್ಲಿಸ್ತಾರೆ. ಸೊ ಈಗ ನೋಡ್ತಾ ಇರೋದು ಬೀಸುಕಲ್ಲು ಹಾಗೆ ಒನಕೆ ಪೂಜೆ. ಸೊ ಹಿಂದಿನ ಕಾಲದಲ್ಲಿ ಮಿಕ್ಸಿ ಗ್ರೈಂಡರ್ ಏನೂ ಇರ್ತಾ ಇರಲಿಲ್ಲಲ್ವಾ, ಆಗ ಈ ಧಾನ್ಯಗಳನ್ನ ಕುಟ್ಟೋಕೆ ಹಾಗೆ ಬೀಸೋದಕ್ಕೆ ಇವನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ದೇವರ ಕಾರ್ಯದಲ್ಲಿ ಪ್ರಸಾದನ ಸ್ವೀಕರಿಸೋದಕ್ಕೂ ಮುನ್ನ ಈ ಧಾನ್ಯಗಳನ್ನ ಗ್ರ್ಯಾಟಿಟ್ಯೂಡ್ ಹೇಳಿಬಿಟ್ಟು ಈ ಧಾನ್ಯಗಳನ್ನ ಯೂಸ್ ಮಾಡ್ತಾ ಇದ್ದಿದ್ದು. ನಾವು ಜಂಗಮರಾಗಿರೋದ್ರಿಂದ ನಮ್ಮಲ್ಲಿ ಮೇನ್ ಸಂಪ್ರದಾಯ ಏನಪ್ಪ ಅಂತಂದರೆ ದೇವ್ರ ಕಾರ್ಯದ ಟೈಮಲ್ಲಿ ವಧುವಿಗೆ ದೀಕ್ಷೆನ ಮಾಡಲಾಗುತ್ತೆ. ಇದಂತೂ ನಮ್ಮ ಸಂಪ್ರದಾಯದ ಮೇನ್ ಪವಿತ್ರವಾದ ಘಟ್ಟ ಅಂತಲೇ ಹೇಳ್ಬೋದು. ಇಲ್ಲಿ ಮದುವೆ ಆದಮೇಲೆ ನಾವು ಲಿಂಗ ಪೂಜೆನ ಮಾಡ್ಕೊಳ್ಳೋದು ಆ್ಯಂಡ್ ಲಿಂಗನ ಧರಿಸ್ಬೇಕು. ಆ ಲಿಂಗ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ಗುರುಗಳು ಹೇಳ್ಕೊಡ್ತಾರೆ. ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಮುತ್ತೈದರಿಗೆ ಅರಿಶಿನ, ಕುಂಕುಮ, ಹೂವನ್ನ ಕೊಟ್ಬಿಟ್ಟು ಉಡಿನ ಕೊಡೋದು ನಮ್ಮ ಸಂಪ್ರದಾಯ ಅಲ್ವಾ. ಸೊ ಅದನ್ನು ಈಗ ಮಾಡ್ತಾ ಇದ್ದಾರೆ. ಸೊ ಫಂಕ್ಷನ್ ಎಲ್ಲ ಮುಗೀತು, ಈಗ ಊಟದ ಸಮಯ. ಸೊ ಹೊರಗಡೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಫೋಟೋ ತೆಗಿಸ್ತಾ ಇದ್ದಾರೆ. ಅಡುಗೆ ಎಲ್ಲ ಮಾಡಿದ್ದು ನಮ್ಮ ಮಾಮನೇ, ಇಷ್ಟು ಅಡುಗೆನೂ ನಮ್ಮ ಮಾಮನೇ ಮಾಡಿದ್ದಾರೆ. ಆ್ಯಂಡ್ ತೋರಿಸೋಷ್ಟೊತ್ತಿಗೆ ಆಲ್ರೆಡಿ ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಅಡುಗೆ ಆಗಿತ್ತು ಅಂತ. ಊಟ ಮಾಡಕ್ಕೆ ಸಾಂಬಾರೆಲ್ಲ ಇದರಲ್ಲಿ ನಾನು ಬಿಸಿ ಇದ್ದೆ, ಈಗ ಖಾಲಿ ಆಗಿದೆಲ್ಲ ಅಂತ. ಶಾಸ್ತ್ರ ಎಲ್ಲ ಮುಗಿತು. ಈಗ ಮದುಮಗಳನ್ನ ಕರ್ಕೊಂಡು ನಾವು ನಿಯರ್ ಬೈ ಇರುವಂತಹ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಆಗಿತ್ತು ದೇವರ ಕಾರ್ಯದ ಪೂಜೆಗಳು. ಆ್ಯಂಡ್ ನಿಮ್ಮ ಸಂಪ್ರದಾಯದಲ್ಲೂ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಪೂಜೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ನಮ್ಮ ಮನೆ ಆಗಿತ್ತು ಅಂತ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.